ಇವತ್ತು ನೋಡಿ ನಾವು ಆಯ್ತು ಅದೇನಾಗುತ್ತೋ 5ನೇ ತಾರೀಕುವರೆಗೂ ನೋಡೋಣ, ಕಾದ್ ನೋಡೋಣ ಅಂತಾನೆ ನಾವು ಎಲ್ಲ ಸುಮ್ಮನೆ ಇದ್ವಿ. ಸುಮ್ಮನೆ ಕನ್ನಡಿಗರನ್ನ ಕೆರಳಿಸ್ತಾರೆ, ನೀವೇನು ಮಾಡಲ್ವಾ ಅಂದಾಗ ನಾವು ಏನಾದ್ರು ಒಂದು ಮಾಡಬೇಕು ಅಂತ ನಮ್ಮ ಮನಸ್ಸಿಗೂ ಬರಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿದೆ. ಅಥವಾ ಬಂದು ಗಲಾಟೆಗಳಾಗಿ ಇವರೆಲ್ಲ ಏನೋ ಬೇರೆ ಇವ್ರಿಗೆಲ್ಲ ಕೆಟ್ಟದಾಗಿ ಅನ್ನೋ ಉದ್ದೇಶನ ಕೆಲವ್ರಿಗೆ ಇರ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದರಿಂದ ನಾವು ನೋಡಿ 5ನೇ ತಾರೀಕು ಬಂದು ಎಷ್ಟೊತ್ತಿ ಇದೆಯೋ ಅಲ್ಲಿವರೆಗೂ ನಮ್ದು ಹೋರಾಟ ಬಂದ್ ಬೇಡ ಅಂತಾನೆ, ಬೇರೆ ಯಾವ ಉದ್ದೇಶನೂ ಇಲ್ಲ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಕೊರೋನಾ ಬಂದು ಮನೆಯಲ್ಲೂ ಕಷ್ಟಗಳು ತುಂಬಾ ಆಗಿದೆ. ಎಲ್ಲರೂ ಬಂದು ಬೀದಿ ನಿಂತ್ಕೊಂಡು ನಮ್ಗೆ ಏನೇನು ಕಷ್ಟ ಆಗಿದೆ ಅಂತ ಹೇಳೋ ಪರಿಸ್ಥಿತಿ ಯಾರು ಇಲ್ಲ. ಹೇಳಿದ್ರೆ ಕೆಲವೆಲ್ಲ ನಮ್ಗೆ ಅವಮಾನ ಆಗುತ್ತೆ ಅಂತ ಎಷ್ಟೋ ಜನ ಅದೇನು ಹೇಳ್ತಾರಲ್ಲ, ನೀರು ಕುಡಿದು ಬದುಕ್ತಾ ಇದ್ದಾರೆ ಇವತ್ತು. ಸುಮಾರು ಅದು ಕೆಲವರು ಹೋಗಿ ಅಲ್ಲಿ ನೋಡಿಲ್ಲ, ನಾವು ನೋಡಿರೋರು ಗೊತ್ತಾಗಿದೆ ನಮಗೆ ಇದರಿಂದ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದು ವಯಸ್ಕೊಡೋದು, ಬರೀ ಟಿವಿಲಿ ಮಾತಾಡ್ತೀರಾ, ಆಗ ನಿಮ್ಗೆ ತಾಕತ್ತಿಲ್ವಾ ಪಬ್ಲಿಕಲ್ಲಿ ಬಂದು ಮಾತಾಡೋಕ್ಕೆ? ಪಬ್ಲಿಕಲ್ಲಿ 18 ವರ್ಷ ಫೈಟ್ ಮಾಡಿ ನಾವು ಇವತ್ತು ಬಂದು ನಿಂತಿರೋದಿಲ್ಲ. ಅದೆಲ್ಲ ಮಾತುಗಳ, ಅದು ಒಂದು ಹೋರಾಟಗಾರರ ಮಾತು, ಅದೆಲ್ಲ ಬೇಕಾ ಅವ್ರಿಗೆ ಬಾಯಿನಲ್ಲಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ನಾವು ನಮ್ದು ಕಡೆಯವರೆಗೂ ನಮಗೆ ಬಂದು ಬೇಡ ಅಂತಾನೆ ನಾವೆಲ್ಲ ಬಂದು ವಿರೋಧನೇ ಮಾಡೋದು. ನನ್ನ ಜೊತೆ ಇರೋ ಸಂಘಟನೆಗಳಾಗ್ಲಿ, ಒಕ್ಕೂಟದವರಾಗ್ಲಿ, ಮಹಿಳಾ ಪರ ಹೋರಾಟಗಾರ ಹೆಣ್ಮಕ್ಳು ಎಷ್ಟೇ ಜನ ಇದ್ರು ಅವರೆಲ್ಲ ಬಂದು ಬೇಡ ಅಂತಾನೆ ನಮ್ದು ಹೋರಾಟ ಇರೋದು. 5ನೇ ತಾರೀಕು ನಾವು ಎಲ್ಲರಿಗೂ ಗುಲಾಬಿ ಹೂವು ಕೊಟ್ಬಿಟ್ಟು ಬೇಡ ಅಂತ ಹೇಳ್ತೀವಿ. ಅದ್ರ ಮೇಲೆ ಮಾಡ್ತಿದ್ರೆ ಮಾಡ್ಲಿ. ಅವರಿಂದ ಇನ್ನು ಎಷ್ಟು ಜನ ಆವತ್ತಿನ ಒಂದಿನಕ್ಕೆ ಊಟಕ್ಕಿಲ್ಲದೆ ಸಾಯ್ಬೇಕು ಅಂತ ಎಷ್ಟು ನಿರ್ಧಾರ ಮಾಡ್ಯಾರ. ಹೋಗ್ಲಿ ಮನೆಗೆ ಹೋಗಿ ಊಟ ಕೊಟ್ಟು ಬಂದ್ ಮಾಡ್ಲಿರಿ, ಎಲ್ಲ ಮನೆಗೆ ಊಟ ಕಳ್ಸಿಬಿಡ್ಲಿ ಅವರು, ಆಯ್ತಾ? ಇಲ್ಲ ಊಟಕ್ಕೊಂದು ದುಡ್ಡು ಕಾಸು ವ್ಯವಸ್ಥೆ ಮಾಡ್ಲಿ, ಆಯ್ತಾ? ಕೂಲಿ ಅವ್ರ ದಿನ ಕೂಲಿ ಮಾಡೋರು ಏನ್ರಿ ಮಾಡ್ಬೇಕು? ಉಮಾದೇವಿ ಶಿವಶಕ್ತಿ ಮಾಡ.